ಪ್ರಿಯ ವೀಕ್ಷಕರೇ, ನೋಡಿ ಮನುಷ್ಯನ ಬದುಕು ಎಷ್ಟರ ಮಟ್ಟಿಗೆ ರಚನೆ ಆಗ್ತಾ ಹೋಗುತ್ತೆ ಅಂದರೆ, ಬಿಹಾರದಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕ ರಾಜ್ಯಕ್ಕೆ ಕೆಲಸವನ್ನು ಹುಡುಕಿಕೊಂಡು ಬಂದಂಥ ಜನ, ಅದರಲ್ಲೂ 18ರಿಂದ 25-30 ವರ್ಷದ ಯುವಕರು ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿಮೆಯನ್ನು ಮಾಡಿ ತಮ್ಮ ಶ್ರಮವನ್ನು ಹಾಕಿದ ಮೇಲೆ ಸಂಜೆ ಎಷ್ಟು ಮಟ್ಟಿಗೆ ಹಸಿವನ್ನು ನೀಗಿಸಿಕೊಳ್ತಾರೆ ಮತ್ತು ಅವರಲ್ಲಿರ್ತಕ್ಕಂಥ ದುಡಿಮೆಯಿಂದ ಬಂದಂಥ ಸೌಹಾರ್ದತೆ, ಆ ಒಂದು ಐಕ್ಯತೆ ಎಷ್ಟು ಮಟ್ಟಿಗೆ ಫಲ ನೀಡುತ್ತೆ ಅನ್ನೋದಕ್ಕೆ ನಮ್ಮ ಈ ಒಂದು ಕಟ್ಟಡದಲ್ಲಿ ಕುಶಾಲನಗರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಿಹಾರದ ಹುಡುಗರಾದಂಥ ಗಾರೆ ಕೆಲಸ ಮಾಡ್ತಕ್ಕಂಥ ಮನೋಹರ್, ಸಾಹುಲ್ ಮತ್ತು ವಿಕಾಸ್, ಆಮೇಲಿಂದ ಮುಖೇಶ್ ಮುಂತಾದಂಥ ಹುಡುಗರು ನೋಡಿ ಎಷ್ಟು ಮಟ್ಟಿಗೆ ಸೌಹಾರ್ದತೆಯಿಂದ ಐಕ್ಯತೆಯಿಂದ ತಮ್ಮ ಶ್ರಮವನ್ನು ದಾನ ಮಾಡಿ ಹಸಿವನ್ನು ಹೇಗೆ ನೀಗಿಸ್ಕೊಳ್ತಾ ಇದ್ದಾರೆ ನೋಡಿ. ಮನೋಹರ್, ಏನು ಊಟ ಮಾಡ್ತಾ ಇರೋದು? ಚಪಾತಿ ಮತ್ತು ಹಾಂ, ನೋಡಿ ಕನ್ನಡದಲ್ಲಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಅದನ್ನು ಸಬ್ಜಿ ನೈ ಸಬ್ಜಿ, ಹಾಂ, ಆಲೂಗಡ್ಡೆ ಸಬ್ಜಿ. ನೋಡಿ ಇಷ್ಟು ಚಪಾತಿಯನ್ನು ತಿಂದು ಮನುಷ್ಯ ಸಂಜೆ ಸುಖವಾದಂಥ ನಿದ್ರೆಯನ್ನು ಮಾಡಿದ್ರೆ ಆರೋಗ್ಯ ಎಷ್ಟು ಮಟ್ಟಿಗೆ ಹತ್ತಿರದಲ್ಲಿರುತ್ತೆ ಅನ್ನೋದಕ್ಕೆ ಇದೊಂದು ಕೈಗನ್ನಡಿ. ಜೊತೆಗೆ ಬೇರೆ ರಾಜ್ಯದಿಂದ ಬಂದು ಈ ರಾಜ್ಯದಲ್ಲಿ ದುಡಿದು ಹೇಗೆ ತಮ್ಮ ಬದುಕನ್ನು ಕಟ್ಕೋತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಅತ್ಯಂತ ಪ್ರಮುಖವಾದಂಥ ಉದಾಹರಣೆ. ಮತ್ತು ಅವರು ಅಡುಗೆ ಮಾಡಿರ್ತಕ್ಕಂಥ ರೀತಿ ನೋಡಿ, ಬೆಂಕಿಯ ಒಲೆಯಲ್ಲಿ ಅಡುಗೆ ಮಾಡಿದ್ದಾರೆ ನೋಡಿ. ನಿಜಕ್ಕೂ ಇದೊಂದು ಮನುಷ್ಯನ ಜೀವನಕ್ಕೆ ಕಲಿಕೆಗೆ ನೀಡ್ತಕ್ಕಂಥ ಉದಾಹರಣೆಗಳು. ಎಷ್ಟು ಸಂತೋಷದಿಂದ ಊಟ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರ ಬದುಕು ಹಸನಾಗಲಿ ಅಂತೇಳಿ ಈ ವಿಡಿಯೋ ಮೂಲಕ ಅವರಿಗೆ ಹಾರೈಸ್ತಾ ಇದ್ದೇವೆ. ಧನ್ಯವಾದಗಳು. ವಿಕಾಸ್, ಚಪಾತಿಯೇ? ಸಾಂಬಾರ್, ವೆರಿ ಗುಡ್. ಸಾಹುಲ್, ಚಪಾತಿ ಮತ್ತೇನು ಜೊತೆಗೆ? ಹಾಂ, ವೆರಿ ಓಕೆ, ಥ್ಯಾಂಕ್ ಯು.